ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ ಕೆ ವ್ಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಆರ್ ಗೋಲ್ಡ್ ಪ್ಯಾಲೇಸ್ದು ಫುಲ್ಲು ಸ್ವಲ್ಪ ಡೀಟೇಲ್ಸ್ ಕೊಡೋಣ ನಿಮಗೆ ಅಂತ. ಏನಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, 1 ಗ್ರಾಮಿಂದನಾದ್ರೂ ನಾವು ಗೋಲ್ಡ್ ತೊಗೋಬೇಕು ಅಂತ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ಒಂದು 6,000 7,000 ಇದ್ದರೆ ಸೊ ಏನಾದ್ರೂ ಒಂದು ತಗೋಬೋದಲ್ಲ ಅಂತ ಹೆಣ್ಮಕ್ಳಿಗೆ ಬರ್ತಾ ಇರುತ್ತೆ ಮನಸ್ಸಲ್ಲಿ. ಸೊ ಅಂಗಡಿಗಳಲ್ಲಿ ಇಷ್ಟಿಷ್ಟು ದೊಡ್ಡ ಅಂಗಡಿಗಳಲ್ಲಿ ಈ ಥರದ್ದೆಲ್ಲ ಸಿಗುತ್ತಾ ಅಂತ ಕೆಲವರ ಪ್ರಶ್ನೆ ಇರುತ್ತೆ. ಸೊ ಅವರೆಲ್ಲರ ಪ್ರಶ್ನೆಗೆ ಇವತ್ತು ನಾನು ಸಿಂಪಲ್ಲಾಗಿ ಆನ್ಸರ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನೆಲ್ಲ ಸಿಗುತ್ತೆ, ಎಷ್ಟು ಗ್ರಾಮಿಂದನೂ ಸಿಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾವು ಹೋಗಿದ್ದು ಆರ್ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಮಲ್ಲಿರೋ ಅಂಥ ಆರ್ ಗೋಲ್ಡ್ ಪ್ಯಾಲೇಸ್ಗೆ. ನಾನು ಯಾವಾಗಲೇ ಏನೇ ಒಡವೆ ತೊಗೊಂಡ್ರು ಇಲ್ಲೇ ತೊಗೊಳ್ಳೋದು. ನಾನು ಇವ್ರ ಹತ್ರ ಒಂದು ಜ್ಯುವೆಲ್ರಿ ಸ್ಕೀಮ್ ಕಾರ್ಡ್ ಹಾಕಿದ್ದೆ. ಸೊ ಮಂತ್ಲಿ 5,000 ರುಪೀಸ್ ಪೇ ಮಾಡೋದು. ಸೊ ಅದರದ್ದು ಟೈಮ್ ಮುಗ್ದಿತ್ತು, ಅಂದರೆ ಆ ಅವಧಿ ಮುಗ್ದಿತ್ತು. 11 ತಿಂಗಳವರೆಗೂ ಕಟ್ಟೋದು ಏನಿರುತ್ತೆ ಆ ಟೈಮಿಂಗ್ಸ್ ಮುಗ್ದಿತ್ತು. ಸೊ ಆ ಕಾರ್ಡಿಗೆ ಬಂದಿರೋ ಅಂಥ ಅಮೌಂಟಿಗೆ ನಾನು ಏನಾದ್ರೂ ತೊಗೊಳ್ಳೋಣ ಅಂತ ಈ ಆರ್ ಗೋಲ್ಡ್ ಪ್ಯಾಲೇಸ್ಗೆ ಬಂದೆ. ಸೊ ಇವಾಗ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ನಂದು ಟೋಟಲ್ಲು 55,000 ಕಾರ್ಡು ಒಂದು ಅಮೌಂಟ್ ಆಗಿತ್ತು. ಅವರು 5,000 ರೂಪಾಯಿ ಸೇರಿಸಿ ಕೊಡ್ತಾರೆ, ಅಂದರೆ 60,000 ಆಗುತ್ತೆ. ಸೊ ನಾವು 5,000 ಅಮೌಂಟ್ ಆದ್ರೂ ತೊಗೋಬೋದು, ಇಲ್ಲ ನಮಗೆ ಕೂಲಿ ವೇಸ್ಟೇಜು ಅದರಲ್ಲಾದ್ರೂ ಅದನ್ನು ಕಟ್ ಮಾಡ್ಕೊಳ್ಳಿ ಅಂದರೆ ಸೊ ಅದರಲ್ಲೂ ಕೂಡ ಅವರು ಕಟ್ ಮಾಡ್ತಾರೆ. ನೀವು ಯಾರೆಲ್ಲ ಆರ್ ಗೋಲ್ಡ್ ಪ್ಯಾಲೇಸ್ಗೆ ವಿಸಿಟ್ ಕೊಡ್ತೀರಾ, ನೀವು ಕಾರ್ಡ್ ಏನಾದ್ರೂ ಹಾಕೋದಾದರೆ ಅವರೇ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಎಷ್ಟು ಅಮೌಂಟಿಂದ ಇರುತ್ತೆ, ಎಷ್ಟು ತಿಂಗಳು ಕಟ್ಟಬೇಕಾಗುತ್ತೆ, ಈ ಕಾರ್ಡಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದು ಪ್ರತಿಯೊಂದೂ ನಿಮಗೆ ನೀಟಾಗಿ ಅವರು ತಿಳಿಸ್ಕೊಡ್ತಾರೆ. ಸೊ ಯಾವುದೇ ರೀತಿ ಅರ್ಜೆಂಟ್ ಮಾಡಲ್ಲ, ಅಷ್ಟು ಕೂಲಾಗಿ ಒಂದು ಕಸ್ಟಮರ್ನ ನೋಡ್ಕೊಳ್ಳೋದು ನಾನು ಫಸ್ಟ್ ಟೈಮ್ ಒಂದು ಜ್ಯುವೆಲ್ರಿ ಶಾಪಲ್ಲಿ ನೋಡಿದ್ದು ಅಂದರೆ ಅದು ಈ ಆರ್ ಗೋಲ್ಡ್ ಪ್ಯಾಲೇಸಲ್ಲಿ ಮಾತ್ರ. ಬೇರೆ ಬೇರೆ ಕಡೆ ಜ್ಯುವೆಲ್ರಿ ಶಾಪಲ್ಲೆಲ್ಲ ಕಸ್ಟಮರ್ನ ಇದೇ ರೀತಿ ಟ್ರೀಟ್ ಮಾಡ್ಬೋದು ಅನ್ಕೋತೀನಿ. ಬಟ್ ನಾನು ಎಲ್ಲೂ ಹೋಗಲ್ವಲ್ಲ, ಸೊ ಹಾಗಾಗಿ ನನಗೆ ಆರ್ ಗೋಲ್ಡ್ ಪ್ಯಾಲೇಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತೀರಾ ಅಂಥ ಚೈನು ಸ್ಟಾರ್ಟಿಂಗು 8 ಗ್ರಾಮಿಂದನೂ ಇದೆ. 8 ಗ್ರಾಮಿಂದ 10 ಗ್ರಾಮ್ವರೆಗೂ ನಮಗೆ ತೋರಿಸಿದ್ರು. ಇಲ್ಲಿರೋ ಅಂಥ ಎಲ್ಲ ಚೈನೂ ಅಷ್ಟೇ 8 ಗ್ರಾಮ್, 9 ಗ್ರಾಮ್, 10 ಗ್ರಾಮು, ಲಾಸ್ಟ್ ಅಂದರೆ 11 ಗ್ರಾಮ್ ಇರ್ಬೋದು ಅಷ್ಟೇ. ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ದಪ್ಪದಾಗಿ ಕಾಣಿಸುತ್ತೆ, ಬಟ್ ಅದಿರೋದು 8ರಿಂದ 11 ಗ್ರಾಮ್ವರೆಗೂ ಅಷ್ಟೇ. ನಮ್ಮದು ಜ್ಯುವೆಲ್ರಿ ಕಾರ್ಡ್ ಇದ್ದಿದ್ದು 55,000 ರುಪೀಸ್ ಆಗಿತ್ತಲ್ಲ. ಸೊ ಅದಕ್ಕೆ ನಾವು ಎಷ್ಟು ಅಮೌಂಟ್ ಇದೆ ಅದಕ್ಕೆ ಸಮನಾಗುವಂಥದ್ದು ಜ್ಯುವೆಲ್ರಿ ತೊಗೊಳ್ಳೋಣ ಅಂತ ಹೋದ್ವಿ. ಸೊ ಆವಾಗ ಅವರು ನಮಗೆ ತೋರಿಸಿದ್ದು ಈ ಒಂದು ಚೈನ್ನ. ಸೊ ನಾವು ಏನು ಕೇಳ್ತೀವಿ ಅದನ್ನು ತೋರಿಸ್ತಾರೆ ಅವರು, ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಒಂದಲ್ಲ ಅಂತ 2 ಅವರಲ್ಲಿ ಕೂತ್ಕೊಂಡು ನಿಮ್ಗೆ ಏನು ಜ್ಯುವೆಲ್ರಿ ಬೇಕೋ ಅದನ್ನು ಆರಾಮ್ಸೆ ನೋಡ್ಬೋದು. ಯಾವುದೇ ರೀತಿ ಬೇಜಾರು ಮಾಡ್ದಲೇ ಅಷ್ಟು ನೀಟಾಗಿ ಅವರು ಕಸ್ಟಮರ್ನ ಅಟೆಂಡ್ ಮಾಡ್ತಾರೆ. ಸೊ ಇವೆಲ್ಲದೂ ಅಷ್ಟೇ 22, 30, 40 ಗ್ರಾಮ್ವರೆಗೂ ಇದೆ ಆ ಚೈನ್ಗಳೆಲ್ಲ. ನೆಕ್ಸ್ಟು ನಾವು ಬ್ಯಾಂಗಲ್ನಲ್ಲಿ ಒಂದು ಸಲ ನೋಡಿ ಅಂತ ಅವರೇ ಕೇಳಿ ತೋರಿಸ್ತಾರೆ ನಮಗೆ. ಇದರಲ್ಲಿ ಒಂದು ಸಲ ನೋಡಿ, ಅದರಲ್ಲಿ ಒಂದು ಸಲ ನೋಡಿ, ನಿಮ್ಗೆ ಯಾವುದು ಬೇಕು ಅನಿಸುತ್ತೆ ಅದನ್ನು ತೊಗೊಳ್ಳಿ ಅಂತ. ಸೊ ಈ ಬ್ಯಾಂಗಲ್ಸ್ ಎಲ್ಲ 20 ಗ್ರಾಮ್ನಿಂದ 25 ಗ್ರಾಮ್ವರೆಗೂ ಇದೆ. ಸೊ ಫೈನಲಾಗಿ ನಾವೊಂದು ಬ್ಯಾಂಗಲ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ. ಇವಾಗ ನಾನು ಕೈಯಲ್ಲಿ ತೊಗೊಳ್ತೀನಿ ನೋಡಿ. ಸೊ ಆ ಬ್ಯಾಂಗಲ್ನ ಒಂದು ಸಲ ನೋಡಿದ್ವಿ, ಅದು ಸ್ಟೋನ್ ಇದೆ ಅಂದ್ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ಬ್ಯಾಂಗಲ್ಸ್ ಇದೆ ನೋಡಿ, ಆ ಬ್ಯಾಂಗಲ್ನ ಫೈನಲ್ ಮಾಡಿದ್ವಿ. ನಮ್ಮ ಅಮೌಂಟಿನ ಮೇಲೆ 92,000 ರೂಪಾಯಿ ನಾವು ಅವರಿಗೆ ಪೇ ಮಾಡಬೇಕಾಗಿತ್ತು. ಸೊ ಅದನ್ನು ಒಂದು ಸಲ ನಾವೆಲ್ಲ ಟೋಟಲೆಲ್ಲ ಹಾಕ್ಸ್ದ್ವಿ. ಅವರು ಡಿಸ್ಕೌಂಟ್ ಎಲ್ಲ ತೆಗೆದು ಕೂಲಿ ಎಷ್ಟು, ವೇಸ್ಟೇಜ್ ಎಷ್ಟು, GST ಅವ್ರದ್ದು ಪ್ರತಿಯೊಂದೂ ಎಲ್ಲದೂ ನಮ್ಮ ಮುಂದೆಯೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಷ್ಟು ನಮಗೆ ಡಿಸ್ಕೌಂಟ್ ಕೊಡಬೇಕು ಅಷ್ಟೂ ಅವರ ಒಂದು ಶಕ್ತಿ ಮೀರಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಡಿಸ್ಕೌಂಟ್ ಕೊಟ್ಟು ಅಷ್ಟು ಚೆನ್ನಾಗಿ ಕಸ್ಟಮರ್ನ ನೋಡ್ಕೋತಾರೆ ಅವರು. ಇವಾಗ ನನ್ನ ಕೈಯಲ್ಲಿ ಹಿಡ್ದಿದ್ದೀನಿ ನೋಡಿ, ಈ ಬ್ಯಾಂಗಲ್ನ ನಾನು ಕೇಳಿದ್ದು. ಇದು 22 ಗ್ರಾಮ್ ಇತ್ತು. ಸೊ ಈ ಬ್ಯಾಂಗಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಒಂದು ಇಂಟೆನ್ಷನ್ ಇದ್ದಿದ್ದು ಮಾಂಗಲ್ಯ ಚೈನ್ ತೊಗೋಬೇಕು ಅಂತ. ಸೊ ಶಿವು ಅವ್ರು ಅಂದರು, ಮಾಂಗಲ್ಯ ಚೈನ್ ಊರಲ್ಲೇ ಮಾಡಿಸ್ಲಿಕ್ಕೆ ಹಾಕೋಣ, ಇವಾಗ ಬ್ಯಾಂಗಲ್ ತೊಗೊ ನೀನು. ಬಳೆ ತೊಗೊಂಡ್ರೆ ಮಾಂಗಲ್ಯ ಚೈನ್ ಊರಲ್ಲಿ ಮಾಡಿಸ್ಲಿಕ್ಕೆ ಹಾಕಿದ್ರೆ ಅಲ್ಲಿಗೆ ಎರಡೂ ಕೂಡ ಮನೆಗೆ ಬಂದಂಗೆ ಆಗುತ್ತೆ. ಸೊ ತೊಗೊ ಅಂತಂದರು. ನಾನು ಓಕೆ ಅಂದ್ಬಿಟ್ಟು ಅದೇ ಬಳೆನ ಫೈನಲ್ ಮಾಡಿದ್ವಿ. ಸೊ ಅದು 92,000 ಮತ್ತೆ ಕೊಡಬೇಕು ಅವರು ಮೇಲೆ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು ನಾನು ಓಲೆಗಳು ನೋಡೋಣ ಅಂತ ನೋಡ್ತಾಯಿದ್ದೀನಿ. ಈ ಓಲೆ ಸ್ಟಾರ್ಟಿಂಗು 20 ಗ್ರಾಮಿಂದನೂ ಇದೆ, 1 ಗ್ರಾಮಿಂದನೂ ಇದೆ, 2 ಗ್ರಾಮ್, 3 ಗ್ರಾಮಿಂದ, ನೀವು ಎಷ್ಟು ಗ್ರಾಮಿಗೆ ಕೇಳ್ತೀರಾ ಅಷ್ಟು ಗ್ರಾಮ್ಗೂ ಕೂಡ ಓಲೆಗಳು ಸಿಗುತ್ತೆ. ಡೈಲಿ ಯೂಸ್ಗೆ ಒಂದು ಓಲೆ ಬೇಕಿತ್ತು ನನಗೆ. ಸೊ ಅದನ್ನು ನೋಡೋಣ ಅಂತ ನೋಡ್ತಾಯಿದ್ದೆ. ಬಟ್ ನಾನು ನೋಡಿದಂಥ ಒಂದು ಡಿಸೈನು ಇಲ್ಲಿ ಸಿಗಲಿಲ್ಲ. ಯಾವ ಥರ ಡಿಸೈನ್ ಅಂತಂದರೆ, ನಾವು ಯಾವ ಡ್ರೆಸ್ನ ವೇರ್ ಮಾಡಿರ್ತೀವಿ ಆ ಡ್ರೆಸ್ಸಿಂದು ಅದಕ್ಕೆ ಒಂದು ಸ್ಟೋನ್ ಥರ ಬರುತ್ತೆ, ಆ ಸ್ಟೋನ್ ಹಾಕಿ ನಾವು ವೇರ್ ಮಾಡ್ಬೋದು.
ಸೊ ಆ ಥರ ನನಗೆ ಓಲೆ ಬೇಕಿತ್ತು. ಓಲೆ ಇಲ್ಲಿ ಸಿಗಲಿಲ್ಲ. ಐ ಥಿಂಕ್ ಅದನ್ನು ಮಾಡಲಿಕ್ಕೆ ಕೊಡಬೇಕನ್ಸುತ್ತೆ. ಮತ್ತು ಮುತ್ತಿನ ಓಲೆಗಳನ್ನೂ ಕೂಡ ನೋಡಿದೆ, ಅದು ತುಂಬ ದೊಡ್ಡದಾಗಿತ್ತು. ನನಗೆ ಅದು ಬೇಡ ಅಂತ ಅಂದ್ಕೊಂಡು, ಸೊ ನನಗೆ ಫೈನಲಾಗಿ ಅದೇ ಥರದ್ದೇ ಬೇಕಿತ್ತು. ಹಾಗಾಗಿ ನಾನು ಅದನ್ನು ತೊಗೊಳ್ಳಿಲ್ಲ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಓಲೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಇದರಿಂದ ಯಾರಿಗಾದ್ರೂ ಒಂದು ಹೆಲ್ಪ್ ಆಗ್ಬೋದು. ಒಂದು ಒಳ್ಳೆ ಡಿಸೈನ್ ಸಿಕ್ಕಿದ್ರೆ ಈ ಡಿಸೈನಲ್ಲಿ ನಾವು ತಗೋಬೋದಲ್ಲ ಅಂತ ಹೆಣ್ಮಕ್ಳಿಗೆ ಅದೇ ಆಸೆ ಅಲ್ವಾ. ಒಂದು ಒಳ್ಳೆ ಒಡವೆ ಡಿಸೈನ್ ಕಂಡುಬಿಟ್ರೆ ಸಾಕು, ಈ ಥರ ನಾವು ಮಾಡಿಸ್ಕೋಬೇಕು ಅಂತ ಒಂದು ಕನಸು ಇಟ್ಕೊಂಡಿರ್ತಾರೆ. ಆ ಕನಸನ್ನ ನನಸು ಮಾಡೋವರೆಗೂ ನಾವು ಹೆಣ್ಮಕ್ಳುಗಳು ಬಿಡಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಮೇಲೆ ನೀವು ಇವಾಗ ಏನು ಚೈನ್ಗಳೆಲ್ಲ ನೋಡ್ತಾ ಇದ್ದೀರೋ ಅದೆಲ್ಲ 20 ಗ್ರಾಮ್ಗೆ ಇತ್ತು. ಕರಿಮಣಿ ಮಿಕ್ಸ್ ಇರೋದೆಲ್ಲ 20 ಗ್ರಾಮ್ 21 ಗ್ರಾಮ್ ಇತ್ತು. ನೆಕ್ಸ್ಟು ನಾನಿಲ್ಲಿ ಶಿವರಿಗೆ ಒಂದು ಬ್ರೇಸ್ಲೈಟ್ ಮಾಡಿಸ್ಕೊಡ್ತೀನಿ ಅಂತ ಈ ಹಿಂದೆನೇ ಹೇಳಿದ್ದೆ. ಸೊ ನಾನಿಲ್ಲಿ ಬ್ರೇಸ್ಲೈಟ್ ನೋಡೋಣ ಅಂತ ನೋಡ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ರೆಡಿ ತೊಗೊಳ್ಳೋದಕ್ಕಿಂತ ಮಾಡಲಿಕ್ಕೆ ಕೊಟ್ಬಿಡಿ ಅಂತ. ಈ ಬ್ರೇಸ್ಲೈಟ್ಗಳೆಲ್ಲ 10 ಗ್ರಾಮು 8 ಗ್ರಾಮು 9 ಗ್ರಾಮ್ ಇತ್ತು. ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಅದಿರೋದೇ 8 ಗ್ರಾಮು 9 ಗ್ರಾಮು 10 ಗ್ರಾಮು ಈ ರೀತಿಯಾಗಿತ್ತು. ಮಧ್ಯದಲ್ಲಿರೋ ಅಂಥದ್ದು ಒಂದು ಮಾತ್ರ ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು, ಬಟ್ ಅದು ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಗಟ್ಟಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನಾನು ಇದು ಬೇಕಿತ್ತು ನನಗೆ ಅಂತಲೇ ಈ ಬ್ರೇಸ್ಲೈಟ್ ಡಿಸೈನು ಮಾಡಿಸ್ಬೇಕು ಅಂತಲೇ ನಾನು ಈ ಒಂದು ವಿಡಿಯೋನ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡಿಸೈನು. ನೆಕ್ಸ್ಟು ಇದು ಹೆಣ್ಮಕ್ಳದ್ದು ಬ್ರೇಸ್ಲೈಟು 5 ಗ್ರಾಮು 7 ಗ್ರಾಮಿಂದನೂ ಇತ್ತು. ಸೊ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಒಂದು ನೆಕ್ಲೆಸ್ ಸೆಕ್ಷನಿಗೆ ಬಂದೆ. ಈ ನೆಕ್ಲೆಸ್ ನೋಡಿ ನನಗೆ ಶಾಕ್ ಆಗೋಯಿತು. ಯಾಕಂದರೆ ನಾವು ನಾರ್ಮಲಿ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ 13 ಗ್ರಾಮ್ 10 ಗ್ರಾಮಿಗೆಲ್ಲ ನೆಕ್ಲೆಸ್ ಇರುತ್ತೆ, ಬಟ್ ಇಲ್ಲಿ 17 ಗ್ರಾಮಿಂದಿತ್ತು. ಅಷ್ಟು ಗಟ್ಟಿಯಾಗಿ ಚೆನ್ನಾಗಿತ್ತು. ನಾನು ಅದನ್ನು ತೋರಿಸಿ ಮ್ಯಾಮ್ ಅಂತ ಹೇಳಿದೆ ಅವ್ರಿಗೆ. ಸೊ ಅವರು ಕೊಡ್ತೀನಿ ಅಂತ ಹೇಳಿದ್ರು. ನಾನಿವಾಗ ಬ್ಯಾಕ್ ಕ್ಯಾಮ್ರಾದಲ್ಲೂ ನಿಮಗೆ ತೋರಿಸ್ತೀನಿ. ಇಲ್ಲಿರೋ ಅಂಥ ಎಲ್ಲ ನೆಕ್ಲೆಸನ್ನು 20 ಗ್ರಾಮಿಂದನೂ ಇದೆ, 50 ಗ್ರಾಮ್ಗೂ ಇದೆ, 15 ಗ್ರಾಮ್ಗೂ ಇದೆ. ಇಷ್ಟು ಚೆನ್ನಾಗಿರೋ ನೆಕ್ಲೆಸು ಬರೀ ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ ನನಗೆ ಆಶ್ಚರ್ಯ ಆಗೋಯಿತು. 13 ಗ್ರಾಮಿನ ನೆಕ್ಲೆಸ್ ಕೂಡ ಇತ್ತು ಇಲ್ಲಿ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಯಾವುದೂ ಬೇಡ, ಇದೊಂದು ನೆಕ್ಲೆಸ್ ತೊಗೊಬಿಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ನೋಡ್ತಾನೆ ಇದ್ದರೆ ಏನೇನಾದರೂ ತೊಗೋಬೇಕು ಅಂತಲೇ ಅನ್ನಿಸ್ತಾನೆ ಇರುತ್ತೆ. ದುಡ್ಡು ಹೊಂದಿದ್ರೆ ಏನು ಬೇಕಾದರೂ ತೊಗೋಬೋದು ಅಂತಾರಲ್ಲ ಹಾಗೆ. ಸೊ ಇವೆಲ್ಲ ಆ್ಯಂಟಿಕ್ ಪೀಸ್ ಅಂತಾರಲ್ಲ, ಸೊ ಆ ನೆಕ್ಲೆಸ್ಗಳು. ಸೊ ಇವನು ಕೂಡ ಅಷ್ಟು ಸೇಮ್ ಬ್ರೈಟ್ ಇರುತ್ತಂತೆ. ಸೊ ಸ್ವಲ್ಪ ಹಿಂದೆ ಮುಂದೆ ಒಂದು 500-600 ಹಿಂದೆ ಮುಂದೆ ಇರ್ಬೋದೇನೋ. ಸೊ ಅದನ್ನು ಕೂಡ ಅಲ್ಲಿ ಹೋದಾಗ ಅವರೇ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಹೇಳ್ತಾರೆ ಯಾವುದು ನಿಮಗೆ ಡೈಲಿ ಯೂಸಿಗೆ ಯಾವುದು ಚೆನ್ನಾಗಿ ಬಾಳಿಕೆ ಬರುತ್ತೆ. ನೀವು ಎಲ್ಲಾದರೂ ಎಲ್ಲರೂ ಹೋಗ್ಬೇಕಾದ್ರೆ ವೇರ್ ಮಾಡೋದಾದರೆ ಅದು ಯಾವ ತೊಗೊಂಡ್ರೆ ನಿಮಗೆ ಬಾಳಿಕೆ ಬರುತ್ತೆ ಪ್ರತಿಯೊಂದೂ ಅವರು ಎಕ್ಸ್ಪ್ಲೈನ್ ಮಾಡಿನೇ ನಿಮಗೆ ಕೊಡ್ತಾರೆ. ಸೊ ಯಾವುದೋ ಒಂದು ತೊಗೊಂಡೋಗ್ಲಿ ನಮಗೆ ದುಡ್ಡು ಬಂದರೆ ಆಯ್ತಲ್ಲಪ್ಪ ಅಂತ ಅನ್ನಲ್ಲ. ಅಷ್ಟು ಚೆನ್ನಾಗಿ ಕಸ್ಟಮರ್ನ ಅಟೆಂಡ್ ಮಾಡ್ತಾರೆ ಅವರು. ಒಂದು ಸಲ ಹೋಗಿ ವಿಸಿಟ್ ಕೊಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಮಾಮೂಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಚೌಕಾಸಿ ಮಾಡ್ತಿರಲ್ಲ, ಸೊ ಅದೇ ರೀತಿಯೂ ಕೂಡ ಅಲ್ಲಿ ಮಾಡ್ಬೋದು. ಅವರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಿಸ್ಕೌಂಟು ಬಿಟ್ಟು ನಮಗೆ ಜ್ಯುವೆಲ್ರಿನ ಕೊಡ್ತಾರೆ. ಮತ್ತು ಪ್ರತಿಯೊಂದು ಜ್ಯುವೆಲ್ರಿನೂ ಅಷ್ಟೇ ದೇವ್ರ ಮುಂದೆ ಇಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಜ್ಯುವೆಲ್ರಿನ ಕೊಡ್ತಾರೆ. ಸೊ ಈ ಥರ ಪದ್ಧತಿ ನಾನು ಫಸ್ಟ್ ಟೈಮ್ ನೋಡಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಈ ನೆಕ್ಲೆಸ್ಗಳೆಲ್ಲ. 30 ಗ್ರಾಮ್ 40 ಗ್ರಾಮ್ 50 ಗ್ರಾಮ್ ಅದಕ್ಕೂ ಜಾಸ್ತಿದು ಇರ್ಬೋದು. ಸೊ ನಾನು ಹತ್ರದಲ್ಲಿ ತೆಗೆದು ನೋಡಲಿಲ್ಲ, ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡೆ. ಅವ್ರಿಗೆ ಹೇಳಿದೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ಕೋತೀನಿ ಅಂತ. ಸರಿ ಮಾಡ್ಕೊಳ್ಳಿ ಅಂದರು. ಇವಾಗ ನೀವು ನೋಡ್ತಾ ಇರೋ ಅಂಥ ನೆಕ್ಲೆಸ್ಸು 17 ಗ್ರಾಮ್ ಇರೋದು. ಸೊ ಈ ನೆಕ್ಲೆಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದಕ್ಕೆ ವಿತ್ತು ಓಲೆ ಮ್ಯಾಚಿಂಗ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ನಾನು ಮಾಂಗಲ್ಯ ಚೈನ್ ತೊಗೊಂಡೆ, ಸೊ ಅದ್ರ ಬದಲು ಇದೇ ತೊಗೊಂಡಿದ್ರು ಆಗ್ತಿತ್ತು ಅನ್ನಿಸ್ತು. ನೆಕ್ಸ್ಟ್ ನಾನು 10,000 ರೂಪೀಸ್ ಕಾರ್ಡ್ ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಅಪ್ಡೇಟ್ ಕೊಡ್ತೀನಿ. ನಾನು ಊರಿಗೆ ಹೋಗಿರೋದ್ರಿಂದ ಆ ವಿಡಿಯೋನ ಹಾಕ್ಲಿಕ್ಕಾಗಿಲ್ಲ. ನಾನು ಮಾಂಗಲ್ಯ ಡಿಸೈನ್ ಡಿಸೈನ್ ಯಾವ ಥರ ಇದೆ, ಏನು ತೊಗೊಂಡೆ, ಎಷ್ಟು ಪ್ರೈಸ್ ಆಯಿತು ಅನ್ನೋದು ಪ್ರತಿಯೊಂದನ್ನು ಹೇಳ್ತೀನಿ. ಇದು ಬಂದು 13 ಗ್ರಾಮ್ ಇದೆ. ಇದನ್ನು ಅಷ್ಟೇ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಗ್ರೀನು ಮತ್ತು ರೆಡ್ ಸ್ಟೋನ್ ಇತ್ತು. ನಾನು 17 ಗ್ರಾಮ್ ಇರೋದು ಒಂದು ಡಿಸೈನ್ ತೋರಿಸಿ ಹಿಂದೆ. ಸೊ ಅದಕ್ಕಿಂತ ಕಡಿಮೆದು ಸಿಗುತ್ತೆ ಮ್ಯಾಮ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವರೇ ಕೂಡ ಕೆಳಗಡೆ ತೆಗೆದು ತೋರಿಸಿದ್ರು. ವಿಡಿಯೋ ಮಾಡ್ಕೊಳ್ಳಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತಂದರೆ ಸರಿ ಓಕೆ ಮಾಡಿ ಅಂತಂದರು. ಕೆಲವರು ಎಷ್ಟೋ ಜನ ಹೋಗ್ತಾರಂತೆ ಯೂಟ್ಯೂಬರ್ಸ್ ಎಲ್ಲ, ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಅಲ್ಲೇ ಶಾಪಿಂಗ್ ಮಾಡಿಕೊಂಡು ಬರ್ತಾರಂತೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ.
ಚಿನ್ನದ್ದೇ ಬೇರೆ, ಬೆಳ್ಳಿದೇ ಬೇರೆ ಸೆಕ್ಷನ್ಗಳು ಮಾಡಿದ್ದಾರೆ. ಹಾಗೆ ನೆಕ್ಲೆಸಿಂದೇ ಬೇರೆ, ಓಲೆದೇ ಬೇರೆ, ಮಾಂಗಲ್ಯ ಚೈನ್ದೇ ಬೇರೆ, ಬ್ಯಾಂಗಲ್ಸ್ದೇ ಬೇರೆ, ಈ ಥರ ಒಂದೊಂದು ಸೆಕ್ಷನ್ ಮಾಡಿದ್ದಾರೆ. ಎಲ್ಲ ಸೆಕ್ಷನಲ್ಲೂ ಒಬ್ಬೊಬ್ಬರು ಇರ್ತಾರೆ. ನಿಮಗೆ ಯಾವುದು ಡಿಸೈನ್ ಬೇಕು, ಯಾವ ಥರ ಜ್ಯುವೆಲ್ರಿ ಬೇಕು ಎಲ್ಲದನ್ನು ಕೂಲ್ ಮೈಂಡಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರಾದರೂ ಜ್ಯುವೆಲ್ರಿ ಕಾರ್ಡ್ ಹಾಕೋದಿದ್ರೆ ಒಂದು ಸಲ ಹೋಗಿ ಅಲ್ಲಿ ವಿಸಿಟ್ ಕೊಡಿ. ಜ್ಯುವೆಲ್ರಿ ಕಾರ್ಡ್ ಬಗ್ಗೆ ಅವರು ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಸೊ ನಾವೆಲ್ಲೋ ಕಳೆಯೋ ದುಡ್ಡನ್ನ ಹೆಣ್ಮಕ್ಳು ಒಂದು ಜ್ಯುವೆಲ್ರಿ ಮೇಲೆ ಹಾಕಿದ್ರೆ ಮುಂದೆ ನಮಗೆ ಕಷ್ಟಕಾಲದಲ್ಲಿ ಸಹಾಯ ಆಗುತ್ತೆ. ನೆಕ್ಸ್ಟು ನಾನು ಒಂದು ಸಿಲ್ವರ್ ಸೆಕ್ಷನಿಗೆ ಬಂದೆ. ನಾನು ಇಲ್ಲೇ ತೊಗೊಂಡಿದ್ದು ವರಮಹಾಲಕ್ಷ್ಮಿ ಮುಖವಾಡನ. ಸೊ ಇನ್ನೂ ತುಂಬ ವೆರೈಟೀಸ್ ಮುಖವಾಡ ಇತ್ತು. ಇವಾಗೆಲ್ಲ ಇದು ಸೇಲ್ ಆಗಲ್ಲ, ಹಬ್ಬದ ಟೈಮಲ್ಲಿ ಮಾತ್ರ ಅಂತ ಹೇಳಿದ್ರು. ನಾನೊಂದು ಕಳಸು ಚೊಂಬು ಬೇಕಿತ್ತು. ಸೊ ಅದನ್ನು ನೋಡಿದೆ. ಅವರು ಅಷ್ಟಲಕ್ಷ್ಮಿ ತೋರಿಸಿದ್ರು. ಡೈಲಿ ಯೂಸ್ ಮಾಡೋಕ್ಕೆ ನನಗೆ ಅಷ್ಟಲಕ್ಷ್ಮಿದು ಬೇಡ. ಸೊ ಅದಕ್ಕಾಗಿ ನಾನು ಫ್ಲೈನಲ್ಲಿರೋದು ತೊಗೊಂಡೆ. ಆರತಿಗೆ ದೀಪ ತೊಗೊಳ್ಳೋಣ ಅಂತಿದ್ದೆ, ಶಿವರ್ ಕೂಗಾಡ್ಬಿಟ್ರೆ ಬೇಡ ಅಂತೇಳಿ. ಸೊ ಹಾಗಾಗಿ ತೊಗೊಳ್ಳಿಲ್ಲ. ಜಸ್ಟು ಮಾಂಗಲ್ಯ ಚೈನು ಮತ್ತು ಒಂದು ಕಳಸು ಚೊಂಬು ತೊಗೊಂಡು ಬಂದೆ. ಮತ್ತೊಂದು ವಿಡಿಯೋದಲ್ಲಿ ನನ್ನ ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ ಇದೆ, ಎಷ್ಟು ಅಮೌಂಟ್ ಆಯಿತು, ಹಾಗೆ ನಾನು ಕಳಸು ಚೊಂಬು ಯಾವ್ದು ತೊಗೊಂಡೆ, ಪ್ರತಿಯೊಂದು ಡೀಟೇಲ್ಸ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.